ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ವಿಶೇಷವಾಗಿ ಬಂದಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಇಲ್ಲಿ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಅಂದರೆ ಬರುವಂಥ ಅಭಿಮಾನಿಗಳೇ ಸ್ವೀಟು, ಉಪಹಾರ ಜೊತೆಗೆ ನೀರಿನ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು, ನೂಕು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುವಂಥದ್ದು. ಸಹಜವಾಗಿ ಅಭಿಮಾನಿಗಳು ಬರ್ತಾರೆ, ಅವರಿಗೆಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು ಅನ್ನುವಂಥದ್ದು ಸಹಜವಾಗಿ ದರ್ಶನ್ ಅವರ ಅಭಿಪ್ರಾಯದಂತೆ ಅವರ ಸಂಘದ ರಾಜ್ಯಾಧ್ಯಕ್ಷರು ಗೋವಿಂದಣ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಅಂದರೆ ಪ್ರತಿ ಬರ್ಡೇ ಬಂದಾಗ ಸಾವಿರಾರು ಸಂಖ್ಯೆ ಅಭಿಮಾನಿಗಳು ಬರ್ತಾರೆ. ಈ ಬಾರಿ ಕೂಡ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ದಾರೆ ಮೊದಲನೇದಾಗಿ. ಸೊ ರಾತ್ರಿಯಿಂದ ಹೇಗೆಲ್ಲ ಸೆಲೆಬ್ರೇಷನ್ ನಡೀತಾ ಇದೆ? ರಾತ್ರಿ ಒಂದು 5,000 ಜನ ಊಟ ಮಾಡಿದ್ದಾರೆ, ಒಂದು 5,000 ಜನ ಬಂದಿದ್ದಾರೆ. ಈಗ ನಾವು ಟೋಟಲಿ ಒಂದು 35,000ದಿಂದ 40,000 ಜನಕ್ಕೆ ಅಡುಗೆ ಮಾಡಿಸಿದ್ದೀವಿ. ಎಸ್ ಸರ್, ಅದೇ ಅಂದರೆ ಪ್ರತಿ ಬಾರಿ ಕೂಡ ದರ್ಶನ್ ಸರ್ ಬರ್ಡೇ ಅಂದರೆ ವಿಶೇಷವಾಗಿರುತ್ತೆ. ಯಾವಾಗಲೂ ವರ್ಷ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಏನಾಗ್ತಾ ಇದೆ. ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲ, ಒಂದು ವರ್ಷ 15,000 ಆಯಿತು, 20,000 ಆಯಿತು, ಈಗ 25,000 ಆಯಿತು, ಈಗ 40,000, 45,000 ಅಲ್ಲಿವರೆಗೂ ಬಂದಿದೆ. ಎಸ್ ಸರ್, ಇವತ್ತು ಎಷ್ಟು ಜನ ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದು? 35ರಿಂದ 40,000 ಜನಕ್ಕೆ. ಸರ್, ಸಹಜವಾಗಿ ದರ್ಶನ್ ಅವರಿಗೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಅಭಿಮಾನಿಗಳಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸರ್, ಇವತ್ತು ಇಡೀ ದಿನ ಹೇಗೆ ಅಭಿಮಾನಿಗಳ ಜೊತೆ ಕಾಲ ಕಳೀತಾರೆ ಅಂತ? ಇಲ್ಲ, ಆರಾಮಾಗೆ ಒಂದು 3 ಗಂಟೆವರೆಗೂ ಮೀಟ್ ಮಾಡ್ತಾರೆ. ಒಂದೊಂದು ಗ್ಯಾಪ್ ಕೊಟ್ಟು ಬರ್ತಾರೆ. ನೈಟಲ್ಲೂ ಅಷ್ಟೇ 2 ಅವರು 1.5 ಅವರು ಹಂಗೆ ನಿಂತ್ಕೊತಾರೆ. ಎಸ್, ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳ ರಾಜ್ಯಾಧ್ಯಕ್ಷರು, ಸಂಘದ ರಾಜ್ಯಾಧ್ಯಕ್ಷರು ಗೋವಿಂದಣ್ಣ ಅವರು ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಗೆ ಏನಂತಾರೆ, ಇವತ್ತು ಇಡೀ ದಿನ ಅಭಿಮಾನಿಗಳಿಗೋಸ್ಕರ ದರ್ಶನ್ ಅವರು ಸಮಯವನ್ನು ಮೀಸಲಿಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.